ದೆಹಲಿಗೆ ಶಿಫ್ಟ್ ಆಗ್ತಾರೆ ಸಿದ್ದರಾಮಯ್ಯ. ಬಿಜೆಪಿ ಮತ್ತು ಜೆಡಿಎಸ್ ಹೊಸ ಅಸ್ತ್ರ. ಪಕ್ಷದೊಳಗಿನ ಕೆಲವರಿಗಷ್ಟೇ ಇಷ್ಟ, ಉಳಿದವರಿಗೆ ಇಷ್ಟ ಇಲ್ಲ. ವಿರೋಧಿಗಳಿಂದ ಡೆಲ್ಲಿ ಶಿಫ್ಟ್ ಪ್ರಚಾರ. ಸಿದ್ದು ಸಿಕ್ಕಾಪಟ್ಟೆ ಅಲರ್ಟ್ ಆಗಿಬಿಟ್ಟಿದ್ದಾರೆ. ಒಬಿಸಿ ಸಲಹಾ ಮಂಡಳಿ ಸಭೆಗಷ್ಟೇ ಸೀಮಿತ ಅನ್ನುವಂಥ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಆಪ್ತರ ಬಳಿ ಸಿಎಂ ಸಿದ್ದರಾಮಯ್ಯ ಮನದ ಮಾತನಾಡಿರೋದು. ಹಾಗಾದ್ರೆ ಆಪ್ತರ ಬಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದೇನು ಅನ್ನೋದನ್ನ ನೋಡೋಣ. ಸೊ ದೆಹಲಿಗೆ ಶಿಫ್ಟ್ ಆಗ್ತಾರೆ ಅನ್ನುವಂಥ ವಿಚಾರ ಇದೆಯಲ್ಲ, ಆ ನಿಟ್ಟಲ್ಲಿ ಎಐಸಿ ಒಬಿಸಿ ಸಲಹಾ ಮಂಡಳಿ ಸೀಮಿತ ಅವಧಿಗಷ್ಟೇನ ಆಗಿದ್ದಾಗ ಡಾಕ್ಟರ್ ಅನಿಲ್ ಜೈಹಿಂದ್ ಅದಕ್ಕೆ ಅಧ್ಯಕ್ಷರಾಗಿದ್ದಾರೆ. ಒಬಿಸಿ ಸಲಹಾ ಮಂಡಳಿಯ ಗೊಂದಲ ನಿವಾರಣೆ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಗುರುವಾರ ಕಾಂಗ್ರೆಸ್ ಹೈಕಮಾಂಡ್ ಭೇಟಿಗೆ ಈಗ ಸಿಎಂ ಮುಂದಾಗಿದ್ದಾರೆ. ಹೈಕಮಾಂಡ್ ಬಳಿಯೇ ಕ್ಲಾರಿಫಿಕೇಶನ್ ಅನ್ನ ಕೇಳುವಂತಹ ಸಾಧ್ಯತೆ ಇದೆ. ಸೊ ಒಂದು ರೀತಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅವರು ಹಿಂದೆಯೂ ಕೂಡ ಅವ್ರಿಗೆ ದೆಹಲಿ ಮಟ್ಟದ ರಾಜಕೀಯ ಅವ್ರಿಗೆ ಇಷ್ಟ ಆಗೋದಿಲ್ಲ. ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ ಅನ್ನುವಂಥದ್ದನ್ನು ಸಿದ್ದರಾಮಯ್ಯನವರು ಹೇಳ್ಕೊಂಡಿದ್ದಾರೆ ಆಪ್ತರ ಬಳಿ. ಆಗಲೇ ಹೋಗಲಿಲ್ಲ, ನಂಗೆ ಈಗ ಯಾಕೆ ಬೇಕು, ಹಾಗೂ ಅವಾಗಲೇ ಅವರು ಸಂಸದರಾಗಿ ಹೋಗ್ಬೋದಾಗಿತ್ತು. ಬಟ್ ಅವ್ರಿಗೆ ಅವಾಗ ಇಷ್ಟ ಇರಲಿಲ್ಲ. ಅವರಿಗೆ ರಾಜ್ಯ ರಾಜಕೀಯನೇ ಇಷ್ಟ. ನನಗೆ ಇಷ್ಟ ಇಲ್ಲರಪ್ಪ, ಅದರಲ್ಲೂ ಕೂಡ ಈಗ ವಯಸ್ಸು ಕೂಡ ಇಲ್ಲ ನನಗೆ, ನಾನು ಅಲ್ಲಿ ಹೋಗಿ ಏನು ಮಾಡಲಿ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಒಂದು ವಾದ. ರಾಜಕೀಯದ ಕಡೆ ಕಾಲಘಟ್ಟದಲ್ಲಿದ್ದೀನಿ ನಾನು. ಸೊ ಏಜ್ ಬಗ್ಗೆ ಹೇಳ್ತಾ ಇದ್ದಾರೆ ಅವರು. ಇನ್ನೇನಾಗಬೇಕಾಗಿದೆ ನನಗೆ ಅಂತ ಹೇಳಿ, ಗೌರವಯುತ ಸಾರ್ವಜನಿಕ ಬದುಕು ಇಲ್ಲೇ ಮುಗೀಲಿ ಅಂತ ಹೇಳ್ತಾ ಇದ್ದಾರೆ. ದೆಹಲಿ ಮಟ್ಟಕ್ಕೆ ಹೋಗುವ ಅವಶ್ಯಕತೆ ಇಲ್ಲ ಅಂಥೇಳಿ. ಬಟ್ ಅವರ ಅಭಿಮಾನಿಗಳಿಗೆ ಅವರು ದೆಹಲಿ ಮಟ್ಟದಲ್ಲೂ ಒಂದು ರೌಂಡ್ ಹೋಗಬೇಕು ಅಂತ ಹೇಳಿ. ಇಲ್ಲಿ ತನಕ ಆ ರೀತಿ ಏನೂ ಕೂಡ ಚರ್ಚೆ ಆಗಿಲ್ಲ ಅನ್ನುವಂಥದ್ದನ್ನು ಕೂಡ ಕ್ಲಾರಿಫಿಕೇಷನನ್ನು ಈಗಾಗಲೇ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಬಟ್ ಹೈಕಮಾಂಡ್ ಏನು ಯೋಚನೆ ಮಾಡ್ತಾ ಇದೆಯೋ ಗೊತ್ತಿಲ್ಲ. ಸಭೆಯ ನೇತೃತ್ವದ ಬಗ್ಗೆ ದೆಹಲಿಗೂ ಕೂಡ ವಿವರಣೆಯನ್ನು ಕೊಡ್ತೀನಿ ಅನ್ನೋದನ್ನು ತಮ್ಮ ಆಪ್ತರ ಬಳಿ ಸಿದ್ದರಾಮಯ್ಯನವರು ಹೇಳಿಕೊಂಡಿದ್ದಾರೆ ಅನ್ನೋದು. ಸೊ ಈಗ ಸಿದ್ದರಾಮಯ್ಯನವರ ಮಾತುಗಳಿಂದ ಆಪ್ತರಲ್ಲಿ ಒಂಚೂರು ನಿರಾಳತೆ ಇದೆ. ಯಾಕೆ ಅಂತಂದರೆ ದೆಹಲಿಗೆ ಹೋಗ್ಬಿಟ್ರೆ ನಿಮ್ಮ ಪರವಾಗಿ ನಾವೆಲ್ಲ ಇಲ್ಲಿ ಮಾತಾಡಿಟ್ಬೇಡ್ವಾ, ನಮ್ಮ ಕತೆ ಏನು ಅಂತ.